ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 18. ಶಾಕಿಂಗ್ ನ್ಯೂಸ್. ಗೋಡೆಯ ಮೇಲಿನ ಗಡಿಯಾರ ಸುಮಾರು ಬೆಳಕಿನ 11 ಗಂಟೆ ತೋರಿಸುತ್ತಿತ್ತು. ಶ್ರೀಕರ್ ಇಂಟೀರಿಯರ್ಸ್ನಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು. ಶೇಖರ್ ರವರು ಅನಾರೋಗ್ಯದಿಂದ ಸುಧಾರಿಸಿಕೊಂಡು ಮತ್ತೆ ಆಫೀಸಿಗೆ ಬರಲು ಶುರು ಮಾಡಿ ಸುಮಾರು 20 ದಿನಗಳು ಕಳೆದಿದ್ದವು. ಒಳಗೆ ಬಂದ ಶ್ರೀಕರ್ನನ್ನು ಕಂಡು ಒಬ್ಬೊಬ್ಬರಾಗಿ ನಿಂತು ವಿಶ್ ಮಾಡಿದರು. ಯಾರಿಗೂ ತಿರುಗಿ ವಂದಿಸುವ ಗೊಡವೆಗೆ ಹೋಗದೆ ಸೀದಾ ತನ್ನ ಕ್ಯಾಬಿನ್ ಒಳಗೆ ಹೋದದ್ದನ್ನು ನೋಡಿ ಅಲ್ಲಿದ್ದವರಲ್ಲೊಬ್ಬ, ಬಾಸ್ ಯಾಕೋ ಇವತ್ತು ತುಂಬ ಸೀರಿಯಸ್ ಆಗಿದ್ದಾರೆ, ನಮ್ಮ ಕೆಲಸಗಳು ಬೇಗ ಬೇಗ ಮುಗಿಸಿ ಬಿಡಬೇಕು, ಇಲ್ಲ ಅಂದರೆ ಉಗಿಸಿಕೊಳ್ಳುವುದು ಗ್ಯಾರಂಟಿ ಎನ್ನುತ್ತಾ ತನ್ನ ಕೆಲಸ ಮುಂದುವರೆಸಿದನು. ಲೀಸಾ, 1 ಕಪ್ ಕಾಫಿ ಕಳಿಸಿ. ಇಂಟರ್ಕಾಮ್ನಲ್ಲಿ PA ಜೊತೆಗೆ ಮಾತನಾಡಿದ ಶ್ರೀಕರ್ ಸಿಗರೇಟ್ ಒಂದನ್ನು ಹಚ್ಚಿ ಸೀಟಿಗೊರಗಿದನು. ಬಾಯಿ ಮೂಗಿನಿಂದ ಸುರುಳಿಯಾಗಿ ಬಂದ ಸಿಗರೇಟ್ ಹೊಗೆಯಲ್ಲಿ ಅಸ್ಪಷ್ಟ ಚಿತ್ರವೊಂದು ಮೂಡಿ ಮರೆಯಾದಂತೆನಿಸಿತು. ಹಾಗೆ ಕಣ್ಮುಚ್ಚಿದವನ ಮನಪಟಲದಲ್ಲಿ ಅರ್ಪಿತಾ ನಕ್ಕಂತಾಯಿತು. ಅವನು ಬೆಚ್ಚಿ ಕಣ್ತೆರೆಯುವುದಕ್ಕೂ ಕಾಫಿ ಹಿಡಿದು ಆಫೀಸ್ ಬಾಯ್ ಒಳಬರುವುದಕ್ಕೂ ಸರಿಹೋಯಿತು. ಒಳಬಂದವನೇ, ಸರ್ ಕಾಫಿ. ಬಿಸಿ ಬಿಸಿ ಕಾಫಿ ಹಾಗೂ ಬಿಸ್ಕತ್ತು ತುಂಬಿದ ಟ್ರೇಯನ್ನು ವಿನಮ್ರವಾಗಿ ಯಜಮಾನರ ಮುಂದಿಟ್ಟು ಹೊರಟನು. ಅರ್ಧ ಉರಿದು ಬೂದಿಯಾಗಿ ಉಳಿದಿದ್ದ ಸಿಗರೇಟ್ ತುಂಡನ್ನು ಆಶ್ ಟ್ರೇಗೆ ಹಾಕಿ ನಿಧಾನವಾಗಿ ಕಾಫಿ ಹೀರತೊಡಗಿದವನ ತಲೆಯಲ್ಲಿ ಬೆಳಿಗ್ಗೆ ತಂದೆಯಾಡಿದ ಮಾತುಗಳೇ ಸುತ್ತುತ್ತಿದ್ದವು. ಮೊದಲ ಬಾರಿ ಅರ್ಪಿತಾಳನ್ನು ನೋಡಿದ್ದು, ಸಿಂಚನಾಳ ಮನೆಯ ಪಾರ್ಟಿಯಲ್ಲಿ ಅವಳೊಂದಿಗೆ ಮಾತನಾಡಿದ್ದು, ಮತ್ತೆ ಮಂಗಳೂರಿನ ಟ್ರಿಪ್ನಲ್ಲಿ ಅವಳೊಂದಿಗೆ ಕಳೆದ ಕ್ಷಣಗಳು ಎಲ್ಲವೂ ಈ ಕ್ಷಣ ನಡೆದಂತೆನಿಸಿತು. ಪ್ರತಿ ಬಾರಿ ಅವಳನ್ನು ಭೇಟಿಯಾದಾಗಲೂ ಅವನ ಮನದಲ್ಲಿ ಏನೋ ಒಂದು ತೆರನಾದ ಸುಖಾನುಭಾವ ಮೂಡುತ್ತಿತ್ತು. ಅವಳು ಕಣ್ಮರೆಯಾಗಿದ್ದಾಗ ಮನಸ್ಸು ಸದಾ ಅವಳ ಕುರಿತಾಗಿಯೇ ಚಿಂತಿಸುತ್ತಿತ್ತು. ಆದರೆ ಅಷ್ಟಾಗಿ ಅದನ್ನವನು ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಇಂದು ಅವನ ತಂದೆಯಾಡಿದ ಮಾತುಗಳು ಈ ವಿಷಯದ ಬಗ್ಗೆ ಗಾಢವಾಗಿ ಯೋಚಿಸುವಂತೆ ಮಾಡಿತ್ತು. ಅದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದವನನ್ನು ಫೋನಿನ ಗಂಟೆ ಎಚ್ಚರಿಸಿತು. ಸರ್, ನಿಮ್ಮನ್ನು ನೋಡೋಕೆ ಸಿಂಚನಾ ಅನ್ನೋರು ಬಂದಿದ್ದಾರೆ, ಕಳಿಸಲಾ? ಆ ಕಡೆಯಿಂದ ಕೇಳಿದಳು ಲೀಸಾ. ಎಸ್ ಪ್ಲೀಸ್. ಹಾಯ್ ಶ್ರೀ. ಧ್ವನಿ ಬಂದೆಡೆ ತಲೆ ಎತ್ತಿ ನೋಡಿದವನೇ ಆಶ್ಚರ್ಯದಿಂದ ಎದ್ದು ನಿಂತನು. ಹೇ ಸಿಂಚನಾ, ಕಮಿನ್ ಹೇಳಿ ಸಿಂಚನಾಳ ಜೊತೆಗೆ ಬಂದಿದ್ದವರೆಡೆ ನೋಡಿ ಹಾಯ್ ಎಂದು ಇಬ್ಬರಿಗೂ ಕುಳಿತುಕೊಳ್ಳುವಂತೆ ಹೇಳಿದನು. ನಾನು ಅರು ಇಲ್ಲೇ ಹತ್ತಿರದ ಮಾಲ್ಗೆ ಬಂದಿದ್ವಿ ಶ್ರೀ. ನಿನ್ನನ್ನು ಹಾಗೆ ಶೇಖರ್ ಅಂಕಲ್ನ ಮಾತನಾಡಿಸಿಕೊಂಡು ಹೋಗಲು ಬಂದೆವು. ಪಕ್ಕದಲ್ಲಿದ್ದ ಅರ್ಪಿತಾಳನ್ನು ನೋಡುತ್ತಾ ಹೇಳಿದಳು ಸಿಂಚನಾ. ಒಳ್ಳೆಯದಾಯಿತು, ಶೇಖರ್ ಅವರನ್ನು ಕ್ಯಾಬಿನ್ಗೆ ಬರೋಕ್ಕೆ ಹೇಳ್ತೀನಿ ಎಂದು ಕಾಲ್ ಮಾಡಲು ಹೋದವನನ್ನು ತಡೆದ ಅರ್ಪಿತಾ, ಪರವಾಗಿಲ್ಲ, ನಾನು ಅಪ್ಪ ಇರೋ ಕಡೆನೇ ಹೋಗಿ ಮಾತಾಡ್ತೀನಿ, ಎಕ್ಸ್ಕ್ಯೂಸ್ ಮೀ ಎಂದು ಎದ್ದು ಹೋದಳು. ಅವಳು ಹೋಗಿ ಸುಮಾರು ನಿಮಿಷಗಳಾದರೂ ಕಣ್ಣು ಮಿಟುಕಿಸದೆ ಅತ್ತಲೇ ನೋಡುತ್ತಿದ್ದ ಶ್ರೀಕರ್ನ ಬಳಿ ಹೋಗಿ, ಹಲೋ ಸರ್ ಎಂದು ಅವನ ಭುಜವಿಡಿದು ಅಲುಗಿಸಿ ಏನು ವಿಷಯ ಎಂಬಂತೆ ಸನ್ನೆ ಮಾಡಿದಳು ಸಿಂಚನಾ. ಕ್ಷಣ ಗಾಬರಿಗೊಂಡ ಶ್ರೀಕರ್ ಸಿಂಚನಾಳ ತುಟಿಗಳ ಮೇಲಿದ್ದ ಆ ಅಣಕಿಸುವ ನಗು ಕಂಡು, ಏನಿಲ್ಲಪ್ಪ, ನಾನು ಕೆಲಸಕ್ಕೆ ಸಂಬಂಧಪಟ್ಟಿದ್ದೇನೋ ಯೋಚನೆ ಮಾಡ್ತಿದ್ದೆ. ನೀನು ಯಾಕೆ ನನ್ನನ್ನು ಹಾಗೆ ನೋಡ್ತಿದ್ದೀಯಾ? ಆ್ಯಂಡ್ ಈ ಕೊಂಕು ನಗೆ ಯಾಕೆ? ಕೇಳಿದನು ಅವಳ ಕಣ್ತಪ್ಪಿಸುತ್ತಾ. ಓಕೆ ನಗುತ್ತಾ ಹಿಂದಿರುಗಿ ಕುರ್ಚಿಯಲ್ಲಿ ಬಂದು ಕುಳಿತಳು. ಮತ್ತೆ ಇನ್ನೇನು ಸಮಾಚಾರ? ಅನ್ಯ ಮನಸ್ಕನಾಗಿಯೇ ಕೇಳಿದನು. ನಥಿಂಗ್ ಸ್ಪೆಷಲ್. ಸೂರಜ್ ಮನೇಲಿ ಅವನ ಮದುವೆ ಮಾತುಕತೆ ನಡೀತಾ ಇದೆ. ಅವನೇನೋ ಕೆಲಸಕ್ಕೆ ಹೋಗಿ ದುಡಿದು ತಂದು ಹಾಕಬೇಕೆಂದಿಲ್ಲ. ಆಸ್ತಿ ಪಾಸ್ತಿ ಚೆನ್ನಾಗೇ ಮಾಡಿಟ್ಟಿದ್ದಾರೆ ಅವನಪ್ಪ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಕೂಡ ಇದೆ.
ಮುಂದೆ ಇವನು ಅಲ್ಲೇ ತನ್ನ ಕೆರಿಯರ್ ರೂಪಿಸಿಕೊಳ್ಳಬಹುದು ಹೇಳಿದಳು ಎತ್ತಲೋ ನೋಡುತ್ತಾ. ವಾವ್, ದಟ್ಸ್ ಗ್ರೇಟ್. ಹಾಗಾದರೆ ಆದಷ್ಟು ಬೇಗ ಮದುವೆ ಊಟ ಹಾಕಿಸ್ತೀಯಾ ಅಂತಾಯಿತು. ಹಲೋ. ಅವರ ಮನೆಯಲ್ಲಿ ಅವನ ಮದುವೆ ಮಾತುಕತೆ ನಡೀತಾ ಇದೆ ಅಂದದ್ದು. ನನ್ನ ಅವನ ಮದುವೆಯ ಬಗ್ಗೆ ಅಲ್ಲ. ಹುಡುಗಿ ಸೂರಜ್ನ ಮಾವನ ಮಗಳಂತೆ ಸ್ಪಷ್ಟಪಡಿಸಿದಳು ಸಿಂಚನ. ನೀನೇನು ಹೇಳಿದೆ ಅದಕ್ಕೆ? ಹೇಳೋಕೇನಿದೆ, ನನಗೆ ಇಷ್ಟವಿದ್ದರೆ ಮದುವೆ ಮಾಡ್ಕೊ ಅಂದೆ. ನಾವಿಬ್ಬರು ಕ್ಲೋಸ್ ಆಗೋವಾಗಲೇ ನೋ ಡೀಪ್ ಎಮೋಷನ್ಸ್ ಅಂತ ಮಾತಾಗಿತ್ತು. ಅವನಿಗೂ ಕಾಲೇಜ್ ಡೇಸ್ನ ಸ್ವೀಟ್ ಮೆಮೊರೀಸ್ಗಾಗಿ ಒಬ್ಬಳು ಗರ್ಲ್ ಫ್ರೆಂಡ್ ಬೇಕಿತ್ತು. ನನಗೂ ನನ್ನ ಒಂಟಿತನ ನೀಗೋಕೆ ಒಬ್ಬ ಬಾಯ್ ಫ್ರೆಂಡ್ ಬೇಕಿತ್ತು. ಅಷ್ಟೇ. ಈ ಮದುವೆ, ಮಕ್ಕಳು, ಸಂಸಾರದ ಜಂಜಾಟ ಇವೆಲ್ಲ ನನ್ನ ಕೈಲಾಗೋಲ್ಲ. ಅತ್ಯಂತ ಸರಳವಾದ ವಿಷಯವೆಂಬಂತೆ ಹೇಳಿದಳು. ಈ ನಿರ್ಧಾರದಿಂದ ನೀವಿಬ್ಬರೂ ಖುಷಿಯಾಗಿದ್ದೀರಾ ಅಂದರೆ ನೋ ಪ್ರಾಬ್ಲಮ್. ಆದರೆ ಮದುವೆ ಆಗೋಕ್ಕೆ ಯಾಕೆ ಇಷ್ಟ ಇಲ್ಲ? ಸಿಂಚನಾಳ ಉತ್ತರಕ್ಕಾಗಿ ಕಾದನು. ಇವತ್ತು ನನ್ನ ತಾಯಿ ಬದುಕಿದ್ದಿದ್ದರೆ ಬಹುಶಃ ನನ್ನ ಆಲೋಚನೆಗಳು ಹೀಗಿರ್ತಾ ಇರಲಿಲ್ಲ ಅನಿಸುತ್ತೆ. ಅಮ್ಮ ಹೋದ್ಮೇಲೆ ಅವರ ಜಾಗಕ್ಕೆ ಬಂದ ಸುಲೇಖಾನ ಇಂದಿಗೂ ತಾಯಿ ಎಂದು ಒಪ್ಪಿಕೊಳ್ಳೋಕ್ಕಾಗ್ತಿಲ್ಲ ಶ್ರೀ. ಅವಳು ಕೇವಲ ನನ್ನಪ್ಪನಿಗೆ ಹೆಂಡತಿಯಾಗಿ ಬಂದಳೇ ಹೊರತು ನನಗೆ ತಾಯಿಯಾಗಲ್ಲ. ಒಂದು ದಿನಕ್ಕೂ ಆಕೆ ನನ್ನ ಮುಂದಲೇ ದಡವಿ ಪ್ರೀತಿಯಿಂದ ಮಾತನಾಡಿಸಲಿಲ್ಲ, ಕೈತುತ್ತು ತಿನ್ನಿಸಲಿಲ್ಲ. ಅವಳೆಂದಿಗೂ ನನ್ನನ್ನು ಮಗಳಂತೆ ಕಾಣಲಿಲ್ಲ. ನನ್ನ ತಾಯಿಯಾಗಲು ಒಂದು ಸಣ್ಣ ಪ್ರಯತ್ನ ಕೂಡ ಮಾಡಲಿಲ್ಲ. ಬದಲಾಗಿ ಅವಳು ನಮ್ಮ ಮನೆಗೆ ಕಾಲಿಟ್ಟ ದಿನದಿಂದ ಅಮ್ಮನ ಜೊತೆ ನಾನು ಅಪ್ಪನನ್ನೂ ಕಳೆದುಕೊಂಡು ಬಿಟ್ಟೆ. ಅವಳ ಮಾಯಾಜಾಲಕ್ಕೆ ಸಿಲುಕಿಕೊಂಡ ನನ್ನ ತಂದೆಗೆ ಈ ತಾಯಿ ಇಲ್ಲದ ತಬ್ಬಲಿಯ ನೆನಪಾಗಲಿಲ್ಲ. ಇದನ್ನೆಲ್ಲ ನೋಡ್ತಾ ನೋಡ್ತಾ ಮದುವೆ, ದಾಂಪತ್ಯ ಅಂದರೆ ಇಷ್ಟೇನಾ ಅನ್ಸೋಕ್ಕೆ ಶುರುವಾಯಿತು. ಗಂಡು ಹೆಣ್ಣಿನ ನಡುವಿನ ಆ ಮಧುರವಾದ ಸಂಬಂಧದ ಮೇಲೇನೆ ವಿಶ್ವಾಸ ಹೊರಟೋಯ್ತು. ಇಷ್ಟೆಲ್ಲವನ್ನು ಕಳೆದುಕೊಂಡ ನನಗೆ ಆ ದೇವರು ವೆಂಕಜ್ಜಿಯನ್ನು ವರವಾಗಿ ನೀಡಿದ. ಸತ್ತ ತಾಯಿಯ ನೆನಪು ಬಹಳವಾಗಿ ಕಾಡಿದಾಗ ಸಿಂಚನಾಳಿಗರಿಯದೆಯೇ ಅವಳ ಕಣ್ಣ ಹನಿಗಳು ಮುಂದಿದ್ದ ಗ್ಲಾಸ್ ಟೇಬಲಿನ ಮೇಲುದುರಿದವು. ಹೇ, ಪ್ಲೀಸ್ ಅಳ್ಬೇಡ. ಐ ಆಮ್ ಸಾರಿ. ನಾನೇನೇನೋ ಕೇಳಿ ನಿನಗೆ ಬೇಜಾರು ಮಾಡಿದೆ. ಕಣ್ಣೊರೆಸಿಕೊಳ್ಳಲು ಟಿಶ್ಯೂ ನೀಡಿ ಸಮಾಧಾನಿಸಲೆತ್ನಿಸಿದನು. ಐ ಆಮ್ ಫೈನ್. ನನ್ನ ವಿಷಯ ಬಿಡು. ನಿಂದೇನು ಸಮಾಚಾರ? ನಿನ್ನದೇ ಬಿಸ್ನೆಸ್ ಸೆಟಪ್ ಮಾಡಿದೆಯಾ? ಚೆನ್ನಾಗೂ ನಡೀತಾ ಇದೆ. ಮುಂದೆ ಇನ್ನಷ್ಟು ಅಭಿವೃದ್ಧಿ ಹೊಂದೋದ್ರಲ್ಲಿ ಅನುಮಾನನೇ ಇಲ್ಲ. ರೀಸೆಂಟಾಗಿ ಸತ್ಯ ಅಂಕಲ್ ಜೊತೆ ಮಾತಾಡಿದಾಗ ಅವರೂ ಕೂಡ ನಿನ್ನ ಮದುವೆ ಬಗ್ಗೆ ಯೋಜನೆಗಳನ್ನು ಹಾಕಿಕೊಳ್ಳುತ್ತಿರೋ ಹಾಗೆ ಕಾಣಿಸ್ತು. ನಿನ್ನ ಕಣ್ಣುಗಳು ನೋಡಿದ್ರೆ ಅರ್ಪಿತಾನ ಬಿಟ್ಟು ಕದಲೋ ಹಾಗೆ ಕಾಣ್ತಿಲ್ಲ. ಈಗ ಹೇಳು, ಏನು ವಿಷಯ? ಕೌಂಟರ್ ಅಟ್ಯಾಕ್ ಮಾಡಿದಂತೆ ಟೇಬಲಿನ ಮೇಲೆ ಅಂಗೈ ಬಡಿದು ಕೇಳಿದಾಗ ಶಾಕ್ ಆದನು ಶ್ರೀಕರ್. ತನ್ನ ಮನದಲ್ಲಿ ಅಂಥ ಆಲೋಚನೆ ಇಲ್ಲವೆಂದು ಸ್ಪಷ್ಟವಾಗಿ ಹೇಳಿಬಿಡಬೇಕೆಂದುಕೊಂಡರೂ ಅದೇಕೋ ತುಟಿ ಎರಡು ಮಾಡಲಾಗಲಿಲ್ಲ ಅವನಿಗೆ. ಬೆಳಿಗ್ಗೆ ಮನೆಯಿಂದ ಹೊರಡುವ ಮೊದಲು ತಂದೆ ಪ್ರಸ್ತಾಪಿಸಿದ ವಿಷಯದ ಕುರಿತು ಸಿಂಚನಾಳಿಗೆ ಹೇಳಲೋ ಬೇಡವೋ ಎಂದು ಅಳೆದು ಸುರಿದು ಯೋಚಿಸಿದವನು ಕೊನೆಗೂ ಹೇಳಿಬಿಡಬೇಕೆಂದು ಇನ್ನೇನು ಬಾಯಿ ತೆರೆಯಬೇಕೆನ್ನುವಷ್ಟರಲ್ಲಿ ಮೇ ಐ ಕಮ್ ಇನ್ ಎಂದು ಕ್ಯಾಬಿನ್ನ ಡೋರ್ ತೆಗೆದುಕೊಂಡಿತು. ಒಳಬರಲು ತನ್ನ ಅನುಮತಿಗೆ ಕಾಯುತ್ತಿದ್ದ ಶೇಖರ್ ಹಾಗೂ ಅರ್ಪಿತಾಳನ್ನು ಕಂಡು ಸಿಂಚನಾಳೊಂದಿಗೆ ಚರ್ಚಿಸಬೇಕೆಂದುಕೊಂಡ ವಿಷಯವನ್ನಲ್ಲಿಗೆ ಬಿಟ್ಟು ಒಳಬರುವಂತೆ ತಲೆದೂಗಿದನು. ಸಾರಿ, ಡಿಸ್ಟರ್ಬ್ ಮಾಡಿದ್ವಿ ಅನಿಸುತ್ತೆ. ಶ್ರೀಕರ್ ಹಾಗೂ ಸಿಂಚನ ಏನೋ ಗಂಭೀರವಾಗಿ ಚರ್ಚಿಸುತ್ತಿದ್ದಂತೆ ಕಂಡು ತಮ್ಮ ಆಗಮನಕ್ಕಾಗಿ ಕ್ಷಮೆ ಯಾಚಿಸಿದರು ಶೇಖರ್. ನೋನೋ, ಹಾಗೇನಿಲ್ಲ, ಕೂತ್ಕೊಳ್ಳಿ. ಕಾಫಿ, ಟೀ ಏನು ತರಿಸ್ಲಿ? ಎಲ್ಲರೆಡೆ ನೋಡುತ್ತಾ ಕೇಳಿದನು ಶ್ರೀಕರ್. ಸಿಂಚನ ತನಗೊಂದು ಟೀ ಹೇಳಿದಳು. ನನಗೂ ಅದೇ ಆಗುತ್ತೆ ಎಂದರು ಶೇಖರ್. ಏನೂ ಹೇಳದೆ ಅನ್ಯ ಮನಸ್ಕಳಾಗಿ ಕೂತಿದ್ದ ಅರ್ಪಿತಾಳನ್ನು ಕಂಡ ಶ್ರೀಕರ್, ಅರ್ಪಿತಾ, ನಿನಗೇನು ಬೇಕು ಅಂತ ಹೇಳಲಿಲ್ಲ ಎಂದನು. ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಅರ್ಪಿತಾ ತನ್ನ ಹೆಸರು ಕರೆದದ್ದು ಕೇಳಿ ಅತ್ತಿತ್ತ ನೋಡಿದವಳ ಕಂಗಳು ಕೊನೆಯದಾಗಿ ಶ್ರೀಕರ್ನ ಮೇಲೆ ನೆಟ್ಟಿತು.
ಕ್ಷಣ ಅವರಿಬ್ಬರ ನೋಟ ಬೆರೆತಾಗ ಮೈ ಜುಮ್ಮೆಂದಂತಾಯಿತು ಶ್ರೀಕರ್ನಿಗೆ. ಸುಡು ಬೇಸಿಗೆಯಲ್ಲಿ ತಂಗಾಳಿ ತೀಡಿದಂಥ ಆಹ್ಲಾದಕರ ಭಾವ. ಅರ್ಪಿತಾಳ ಮನಸ್ಥಿತಿ ಕೂಡ ಇವನದಕ್ಕಿಂತ ಭಿನ್ನವಾಗಿರಲಿಲ್ಲ. ಅವನ ಕಣ್ಣೋಟ ಅವಳ ಅಂತರಂಗವನ್ನು ಬಗೆದು ನೋಡಿದಂತಿತ್ತು. ಹೆಚ್ಚು ಸಮಯ ಅವನ ನೋಟವನ್ನೆದುರಿಸಲಾಗದೆ ತಲೆ ತಗ್ಗಿಸಿ ಟೀ ಎಂದಳು. ಅಂಕಲ್, ನಾನು ಬೆಳಿಗ್ಗೆಯಿಂದಲೂ ಗಮನಿಸ್ತಾ ಇದ್ದೀನಿ, ಅರ್ಪಿತಾ ಎಂದಿನಂತಿಲ್ಲ, ತುಂಬ ಡಲ್ಲಾಗಿದ್ದಾಳೆ. ಯಾಕೆ ಅಂತ ಕೇಳಿದ್ರೆ ಹೇಳ್ತಿಲ್ಲ. ಏನಾಯ್ತು ಇವಳಿಗೆ? ಶೇಖರ್ ಅವರನ್ನುದ್ದೇಶಿಸಿ ಕೇಳಿದಳು ಸಿಂಚನ. ಇನ್ನೇನು ಕೆಲವು ತಿಂಗಳುಗಳಷ್ಟೇ ಅಮ್ಮನ ಮನೆಯಲ್ಲಿರೋದಲ್ಲ ಅನ್ನೋ ದುಃಖ ಅವಳಿಗೆ. ಪ್ರೀತಿಯಿಂದ ಮಗಳ ಮುಂದಲೇ ಸವರಿ ನಕ್ಕರು ಶೇಖರ್. ಅಂದ್ರೆ ಅರ್ಥವಾಗದಂತೆ ಕೇಳಿದಳು ಸಿಂಚನ. ಅರು, ನೀನಿನ್ನೂ ನಿನ್ನ ಸ್ನೇಹಿತೆಗೆ ವಿಷಯ ಹೇಳಿಲ್ವಾ ಎನ್ನುತ್ತಾ ಸಿಂಚನ, ಅರ್ಪಿತಾಳ ಮದುವೆ ಸೆಟ್ಟಾಯಿತು. ಇನ್ನು 15 ದಿನಕ್ಕೆ ನಿಶ್ಚಿತಾರ್ಥವಿದೆ. ಆದಷ್ಟು ಬೇಗ ಮದುವೆ ಮುಗಿಸಿ ಬಿಡಬೇಕೆಂದುಕೊಂಡಿದ್ದೇವೆ ಹೇಳಿದಾಗ ಸಿಂಚನ ಹಾಗೂ ಶ್ರೀಕರ್ ಆಶ್ಚರ್ಯದಿಂದ ದಿಗ್ಭ್ರಮೆಗೊಂಡರು. ಏನೋ ಮದುವೆನಾ? ಇಷ್ಟು ಬೇಗ? ತಡವರಿಸಿದಳು ಸಿಂಚನ. ಅವಳ ಮಾತಿಗೆ ಬಾಯಿ ತುಂಬ ನಕ್ಕ ಶೇಖರ್ ಅವಳ ಕಡೆ ತಿರುಗಿ, ನಿಮಗೇನಮ್ಮ, ಇನ್ನೂ 10 ವರ್ಷ ಬಿಟ್ಟು ಮದುವೆ ಪ್ರಸ್ತಾಪವೆತ್ತಿದರೂ ಈಗಲೇ ಏನು ಅವಸರ ಅಂತೀರ. ಆದರೆ ನೀವೆಷ್ಟು ದೊಡ್ಡವರಾಗಿದ್ದೀರಾ ಎಂದು ತಂದೆ ತಾಯಿಯಾದ ನಮಗೆ ಪ್ರತಿ ಕ್ಷಣವೂ ನೆನಪಾಗುತ್ತಿರುತ್ತೆ. ಅದರಲ್ಲೂ ಇತ್ತೀಚೆಗೆ ನನ್ನ ಆರೋಗ್ಯವೂ ಕೈ ಕೊಡ್ತಾ ಇದೆ. ದೇವರ ದಯೆಯಿಂದ ಎಷ್ಟರ ಮಟ್ಟಿಗಾದರೂ ಗಟ್ಟಿ ಇರಬೇಕಾದ್ರೆ ನನ್ನ ಜವಾಬ್ದಾರಿಗಳನ್ನು ಮುಗಿಸಿ ಹೋದರೆ ಒಳ್ಳೆಯದಲ್ವೇನಮ್ಮ. ನಿನ್ನ ಸ್ನೇಹಿತೆ ಕೂಡ ಮದುವೆಗೆ ಈಗಲೇ ಏನು ಅವಸರ ಅಂತ ಅಂದ್ಲು. ಆದರೆ ನಾನು ನಿಮ್ಮ ಆಂಟಿ ಸುಮ್ಮನಾಗದೆ ಅವಳಿಗೆ ಸರಿಯಾಗಿ ಅರ್ಥ ಮಾಡಿಸಿದೆವು ಎಂದರು. ಮತ್ತೇನು ಹೇಳಬೇಕೆಂದು ತೋಚದ ಸಿಂಚನ ಪೆಚ್ಚು ನಗೆ ಬೀರುತ್ತಾ ಸುಮ್ಮನಾದರೆ, ತನ್ನ ಮನಕ್ಕೆ ಮುದ ನೀಡದ ವಿಷಯವಿದು ಎಂಬಂತೆ ಮುಖ ತಿರುವಿದನು ಶ್ರೀಕರ್. ಇದಾವುದರ ಪರಿವೇ ಇಲ್ಲದೆ ತಲೆ ತಗ್ಗಿಸಿ ಪ್ಯೂನ್ ತಂದಿಟ್ಟ ಟೀ ಲೋಟ ಖಾಲಿ ಮಾಡಿದರು ಶೇಖರ್ ಅರ್ಪಿತಾ. ಓಕೆ, ನಾವಿನ್ನು ಹೊರಡ್ತೀವಿ. ಸಿಂಚನ ಕುರ್ಚಿಯಿಂದೆದ್ದಾಗ ಅರ್ಪಿತಾ ಕೂಡ ಅವಳನ್ನು ಅನುಸರಿಸಿದಳು. ಸರಿ, ನಾನು ನನ್ನ ಕೆಲಸಗಳನ್ನು ಮುಂದುವರಿಸ್ತೀನಿ, ಜೋಪಾನವಾಗಿ ಹೋಗಿ ಬನ್ನಿ. ಅಲ್ಲಿಂದ ಕಾಲ್ ತೆಗೆದರು ಶೇಖರ್. ಬಾಯ್ ಶ್ರೀ, ಟೇಬಲ್ನ ಮೇಲಿದ್ದ ಹ್ಯಾಂಡ್ ಬ್ಯಾಗ್ ತೆಗೆದುಕೊಳ್ಳುತ್ತಾ ಹೇಳಿದಳು ಸಿಂಚನ. ನಿಮಿಷಗಳೆರಡು ಕಳೆದರೂ ಅವನಿಂದ ಉತ್ತರ ಬಾರದಾಗ ಶ್ರೀ ಕಿರಿಚಿದಳು ಜೋರಾಗಿ. ಬೆಚ್ಚಿ ತಡಬಡಿಸಿದ ಶ್ರೀಕರ್. ಶ್ರೀ, ಎಲ್ಲಿ ಕಳೆದು ಹೋಗಿದ್ಯಾ? ನಾವು ಹೊರಡ್ತೀವಿ ಅಂತ ಹೇಳಿದೆ ಸಿಂಚನ ಹೇಳಿದಾಗ ಸುಮ್ಮನೆ ತಲೆದೂಗಿದನು. ಬಾಗಿಲವರೆಗೂ ಹೋದ ಸಿಂಚನ ಹಿಂದಿರುಗಿದಾಗ ಸಪ್ಪಗೆ ತಮ್ಮನ್ನೇ ನೋಡುತ್ತಿದ್ದ ಶ್ರೀಕರ್ನ ಕಂಡು ಪಿಚ್ಚೆನಿಸಿತು. ಆಮೇಲೆ ಮಾತಾಡ್ತೀನಿ ಹೇಳಿದಾಗ ಕಣ್ಣಲ್ಲಿಯೇ ಆಗಲೆಂದು ಬೀಳ್ಕೊಟ್ಟನು. ಹಾಯ್, ನಮಸ್ತೆ. ನಿಮ್ಮಲ್ಲಿ ಕೆಲವರು ಅಂದ್ಕೊಳ್ತಾ ಇರ್ತೀರಾ ಅಲ್ವಾ, ನಾವುಗಳು ಕಾಮೆಂಟ್ ಮಾಡಿ ಹೇಳಿದ್ದಕ್ಕೆ 1-2 ದಿನ ಕಂಟಿನ್ಯೂಸ್ ಆಗಿ ಎಪಿಸೋಡ್ ಹಾಕಿ ಈಗೆಲ್ಲೋ ನಾಪತ್ತೆ ಆಗೋದ್ಲಲ್ಲ ಇವಳು ಅಂತ. ಸಾರಿ, ಎಲ್ಲೂ ನಾಪತ್ತೆ ಆಗಿಲ್ಲ, ಇಲ್ಲೇ ಇದ್ದೀನಿ. ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಡಾಗಿ ಮಿಂಚು 5 ಮುದ್ದಾದ ಮರಿಗಳನ್ನ ಹಾಕಿದ್ದಾಳೆ. ಸೊ ಅದರ ಒಂದು ಲಾಲನೆ ಪಾಲನೆಯಲ್ಲಿ ಸ್ವಲ್ಪ ಬ್ಯುಸಿ ಆದೆ. ಅದಕ್ಕೋಸ್ಕರ ನನಗೆ ರೆಕಾರ್ಡ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ. ಹಾಗಾಗಿ ಈ ಎಪಿಸೋಡ್ ಹಾಕೋದಕ್ಕೆ ತುಂಬ ತಡ ಆಯಿತು, ಸಾರಿ. ಕೇಳಿಸ್ಕೊಂಡ್ರ ಎಪಿಸೋಡ್ ಹೇಗನ್ನಿಸ್ತು ನೋಡಿ. ನಮ್ಮ ಹುಡುಗ ಅಳೆದು ಸುರಿದು ಯೋಚಿಸಿ ತನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಹುಡುಗಿಗೆ ಗಂಡು ಸೆಟ್ ಆಯಿತು. ನಿಶ್ಚಿತಾರ್ಥಕ್ಕೆ ಬೇರೆ ಇನ್ನು 15 ದಿನ ಅಷ್ಟೇ ಇರೋದು. ಮುಂದೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ. ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ತಡ ಆದರೆ ಪ್ಲೀಸ್ ಬೈಕೋಬೇಡಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್.